ಚಲವಾದಿ, ಪ್ರಭು ಚಲವಾದಿ, ಅಶೋಕ್ ಚಲವಾದಿ, ಹನುಮಂತ ಚಲವಾದಿ, ಹುಸೇನಪ್ಪ ಚಲವಾದಿ. ಇದು ನೀವು ಆಯ್ಕೆ ಮಾಡುವಾಗ ಗೆಳೆಯರೆ ನಮ್ಮ ಜಿಲ್ಲಾ ನಾಯಕರು ಈ ನೀವು ಈ ಸಮಿತಿ ಹಳ್ಳಿಗಳಿಗೆ ಹೋಗಿ ಪಂಚಾಯತಿಗೆ ಹೋಗಿ ಹೋಗ್ಲಿಕ್ಕೆ ಹೋಗಿ ಮಾಡಿದ್ರೆ ಎಲ್ಲ ಜಾತಿಯವರಿಗೂ ಒಬ್ಬೊಬ್ಬರಿಗೆ ಅವಕಾಶ ಓಕೆನಾ? ಒಪ್ಪಿದ್ದೀರಾ? ಎಲ್ಲ ಜಾತಿಗಳಿಗೂ ಒಬ್ಬೊಬ್ಬರಿಗೆ ಅವಕಾಶ ಕೊಡ್ತೀವಿ. ಒಂದೇ ಜಾತಿಗಳಿಲ್ವಾ? ನಾವು ಈ ಚಲವಾದಿ ಅಂತಂದ್ರೆ ಎಲ್ಲರೂ ಅದೇ ಚಲವಾದಿ ಇದ್ರು. ಅದರಿಂದ ಚಲವಾದಿಗಳೇ ಬೇಕಾಗಿಲ್ಲ. ಚಲವಾದಿಗಳ ಪರವಾಗಿ ಇರಬೇಕು, ಮಹಿಳೆಯರ ಪರವಾಗಿ ಇರಬೇಕು, ವಿದ್ಯಾರ್ಥಿಗಳ ಪರವಾಗಿ ಇರಬೇಕು. ನೀವು ಆಯ್ಕೆ ಮಾಡುವಾಗ ಇನ್ನೊಬ್ಬರಿಗೆ ನೀವು ಗಂಡು ಕೆಲಸ ಮಾಡಬಾರ್ದು, ಇನ್ನೊಬ್ಬರಿಗೆ ನಿಮಗೆ ಬದುಕು ತೋರಿಸ್ಬಾರ್ದು. ಅರೆ ಎಲ್ಲ ಜಾತಿಗಳನ್ನು ಹೊರಗಿರ್ತಕ್ಕಂಥ ಸಮಿತಿ ಏನಾದರೂ ಇದ್ರೆ ಅದು ದಲಿತ ಸಂಘರ್ಷ ಸಮಿತಿ, ಸಂಯೋಜಕ ಸಮಿತಿ. ಏನು ಹೇಳಿ ಜೋರಿ ಕೇಳಬೇಕು. ಏನಾದರೂ ಇದ್ರೆ ಅದು ದಲಿತ ಸಮಿತಿ ಸದಸ್ಯ. ಆ ಕೀರ್ತನೆ ಮಾಡ್ತೀರಾ? ಜೈ ಭೀಮ್, ಜೈ ಭೀಮ್. ಹಕ್ಕುಗಳನ್ನ ಪ್ರತಿಪಾದಿಸಬೇಕು ಅಂತಂದ್ರೆ ಎಲ್ಲ ಜಾತಿ ಬಡವರು, ವಲಯ, ಬಾದಿಗ, ಕೊರವ, ಕೊರ್ಚ, ಬೋವಿ, ಒಟ್ಟು, ಮುಸ್ಲಿಂ ಇತ್ಯಾದಿ ಹಿಂದುಳಿದ ಜಾತಿಗಳು, ಕುಲಗಳೇ ಇರ್ತಕ್ಕಂಥ ಜಾತಿಗಳು, ತರ ಸಮುದಾಯಗಳು, ನಿರ್ಗತಿಕರು, ಅಣಿಮಾರಿಗಳು ಬೀದಿಯಲ್ಲಿ ಗುಡಿಸಲುಗಳು ಹಾಕೊಂಡು ಎಲ್ಲೋ ವಾಸ ಮಾಡ್ತಾ ಇರ್ತಕ್ಕಂಥ ಜನರನ್ನ ಕಣ್ಣೀರನ್ನು ಮುಗಿಸುತ್ತ ಮಹಾತ್ಮ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಮಹಾತ್ಮನ ಏನಂತ ಹೊಗಳಿಯಪ್ಪ? ಹೊಗಳಿಕ್ಕೆ ಪದಗಳೇ ಇಲ್ಲ. ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಡೀಲಿ ಅಂತ ಮಾತ್ರ ಹೇಳಿಕ್ಕೆ ನಾನು ಇದ್ದಾಗಿದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಹಾದಿಯನ್ನು, ಅವ್ರು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು, ಅವ್ರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತಗಳನ್ನ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಅನ್ನೋದಕ್ಕೆ ಮಾತ್ರ ನಾನು ನಿಮ್ಮದು ಹೇಳಿಕ್ಕೆ ಬಯಸ್ತೀನಿ. ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು. ಯಾರೋ ಒಬ್ಬ ಮಾತು ಕೇಳ್ಬೇಕಪ್ಪ ಅಂತ ಇನ್ನೊಂದ್ಸರಿ ಜಾಸ್ತಿ ಜನ ಸೇರಿಸ್ತಾರ, ಒಬ್ಬೊಬ್ಬರು ಒಂದು 300 ಜನ ಕರ್ಕೊಂಡು ಬರ್ತಾರ. ಬೀದಿಗಳು ನೀವು ಕೂಗಾಕ್ಬೇಕು. ನಾವು ನಿಮ್ಮಿಂದ ಏನ್ ಕಡಿಮೆ ಇಲ್ಲ, ಯಾರ ನಿಂತರೂ ನಾವೇನ್ ಕಡಿಮೆ ಇಲ್ಲ. ನಾವು ಅಂಬೇಡ್ಕರ್ ಮಕ್ಕಳು. ಸಾರಿ ಸಾರಿ ಹೇಳೋಣ, ನಾವು ಅಂಬೇಡ್ಕರ್ ಮಕ್ಕಳು. ಏನಂತ ಹೇಳೋಣ? ಸಾರಿ ಸಾರಿ ಹೇಳ್ಬೇಕು, ನಾವು ಅಂಬೇಡ್ಕರ್ ಮಕ್ಕಳು ಅಂತ. ಯಾಕಂತಂದ್ರೆ ನಾವೇ ಈ ದೇಶದ ವಾರಸ್ದಾರ, ನಾವೇ ಈ ದೇಶದ ಕಟ್ಟಿದ್ದು. ನಿಮ್ಮ ನೆಲ ಗುಡಿಸಿದ್ವಿ, ನಿಮ್ಮ ಬೀದಿ ಗುಡಿಸಿದ್ವಿ, ನಿಮ್ಮ ಹೊಲ ಬಿದ್ದಿದ್ವಿ, ಪೈರ್ ನಾಟಿ ಮಾಡಿದ್ವಿ, ಬೆಳೆದ್ವಿ. ಬೆಳೆದಾದ ನಂತರ ನೀವು ಕಡೆ ಸುತ್ತಿದ್ವಿ. ಕಳೆದ ಸುತ್ತಿದ ನಂತರ ನೀವು ನಮ್ಮನ್ನ ಹೊರಗಡೆ ಹಾಕೋದು. ಸೇರ್ ಕಾಳು ಕೊಟ್ಟು ಅರೆ ಈ ದೇಶಕ್ಕೆ, ಈ ನೆಲಕ್ಕೆ ನಮ್ಮ ಅಪ್ಪ ಅಮ್ಮ ರಕ್ತ ಬೆವರನ್ನು ಸುರಿದಿರ್ತಕ್ಕಂಥದ್ದು. 1 ವರ್ಷ 2 ವರ್ಷದ ಇತಿಹಾಸ ನಾನು ಹೇಳ್ತಾ ಇಲ್ಲ. ಮೊದಲು 800 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಏನ್ ಸಾಹೇಬ್ರೆ? 800 ವರ್ಷಗಳ ಕಾಲ ಮೊಘಲರು ಆಳ್ವಿಕೆ ಮಾಡಿದ್ದು, 200 ವರ್ಷಗಳ ಕಾಲ ಬ್ರಿಟಿಷರು ಆಳ್ವಿಕೆ ಮಾಡಿದ್ದು, ಅದಕ್ಕೂ ಹಿಂದೆ ರಾಜ ಮಹಾರಾಜರು ಆಳ್ವಿಕೆ ಮಾಡಿದ್ರು. ಆದರೆ 800 ವರ್ಷಗಳಲ್ಲಿ ನಿಮ್ಮ ಜನ್ಮ ಎಲ್ಲಿತ್ತು ಸ್ವಾಮಿ? ಇವತ್ತು ಮನೋಧರ್ಮ ಕೋಮುವಾದಿಗಳು ಅಂತ ಬೆರೀತಾ ಇದ್ದೀರಲ್ಲ, ಏನು 3%ಗೆ 10% ಅಂತ ಕೇಳ್ತಾ ಇದ್ದೀರಲ್ಲ, ನಾವೇನು ತಪ್ಪು ಮಾಡಿದೆ ಇರ್ತಕ್ಕಂಥ ಜನರ ಮೇಲೆ ಬಾಂಬ್ಗಳನ್ನು ಹಾಕ್ತಾ ಇದ್ದೀರಲ್ಲ, ನೀವು ಈ ದೇಶದಲ್ಲ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಮುಸ್ಲಿಮರು ಕಂಡ್ಬಿಟ್ರೆ ಆಗದೇ ಇಲ್ಲ, ಇವ್ರಿಗೆ ಕಂಡ್ಬಿಟ್ರೆ ಆಗದೇ ಇಲ್ಲ. ಸಾವಿರಾರು ವರ್ಷಗಳ ಕಾಲ ಎಲ್ಲಿದ್ರಿ? ಅವಾಗ ಎಲ್ಲಿದ್ರಿ ನೀವು? ಯಾವ ಜೀನ್ಸ್ ನಿಮ್ಮಲ್ಲಿ ಅಡಗಿತ್ತು? DNA ಟೆಸ್ಟ್ ಮಾಡಿ ನೀವು. ಯಾಕೆ ಗೊತ್ತಾ? ನೀವೆಲ್ಲ ಮೂಲ ನಿವಾಸಿಗಳು, ನಮ್ಗೆ ಹುಟ್ಟಿರ್ತಕ್ಕಂಥವ್ರು. ನೀವು ನಮಗೆ ಹುಟ್ಟಿರ್ತಕ್ಕಂಥ, ಯಾಕಂದ್ರೆ ನಾವು ಮೂಲ ನಿವಾಸಿಗಳು. 5 ಲಕ್ಷ ಜನ ಒಂದೇ ದಿವಸ ಕನ್ವರ್ಟ್ ಆಗ್ತಾರೆ ಮುಸ್ಲಿಮರಾಗಿ. ಏನಂತೀರಿ? ಆ 5 ಲಕ್ಷ ಜನ ಎಷ್ಟು ಜನಸಂಖ್ಯೆ ಆಗಿರ್ತದೆ ಇವತ್ತು ಲೆಕ್ಕ ಹಾಕ್ತಾರೆ. ಅವರಲ್ಲಿ ಯಾರು ಒರಿಜಿನಲಿ ಹಿಂದೂ ಅಂತ ನೀವು ಕರ್ಕೊಂಡಿರ್ತಕ್ಕಂಥದ್ದು ಒಂದು ಮೂಲಭೂತವಾಗಿ ಈ ನೆಲದವರು, ದ್ರವಿಡಿಯನ್ ಮೂಲದವರು, ನಾವು ಆರ್ಯನ್ ಮೂಲದವರಲ್ಲ. ಅದಕ್ಕೆ ಹೇಳಿದ್ದು ಅವರ ಬ್ಲಡ್ ಈಸ್ ಒರಿಜಿನಲ್ ಬ್ಲಡ್. ಯಾವುದು ಒರಿಜಿನಾಲಿಟಿ ಯಾವ್ದಾದ್ರು ಇದ್ರೆ ನಮ್ಮಲ್ಲಿ ಆ ಬ್ಲಡ್ ಹರಿತಾ ಇದೆ. ಆ ಬ್ಲಡ್ ಯಾವ್ದಪ್ಪ ಹರಿತಾ ಇರ್ತಕ್ಕಂಥ ರಕ್ತ ಯಾವ್ದಪ್ಪ? ಅದು ಅಂಬೇಡ್ಕರ್ ರಕ್ತ.
ಕೇಳಕ್ ಬಂದಿದ್ವಾ? ಇಲ್ಲ ಕಣ್ರಿ, ನಮ್ಗಾಗಿರ್ತಕ್ಕಂಥ ಅವಮಾನ ಸರಿಪಡಿಸಬೇಕು, ಅದು ನಮ್ಮ ಹಕ್ಕು, ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕು ಅಂತ ಕೇಳಿ ಬಂದಿದ್ದೀವಿ. ಅದನ್ನ ಗಟ್ಟಿ ಧ್ವನಿಯಲ್ಲಿ ಕೇಳಲಿಕ್ಕೆ ಬಂದಿದ್ದೀವಿ. ಆ ಗಟ್ಟಿ ಧ್ವನಿಯನ್ನ ಕೇಳಲಿಕ್ಕೆ ಬರ್ತಕ್ಕಂಥ ಒಂದು ಸಿಚುವೇಶನ್ ಸಂದರ್ಭನ ಒದಗಿಸಿಕೊಟ್ರಲ್ಲ, ಆ ಮಹಾತ್ಮನಿಗೆ ಅನೇಕ ವರ್ಷಗಳ ಕಾಲ ಈ ನನ್ನ ಸಂಸ್ಕೃತಿಯನ್ನು ಹಾಳು ಮಾಡ್ತದ್ದು ಪುರೋಹಿತಶಾಹಿ, ಮನುಧರ್ಮಶಾಹಿಗಳು. ಮನುಧರ್ಮವನ್ನು ನಮ್ಮ ಒಳಗಡೆ ಬಿತ್ತಿ ನೀವೇನು ಮಾಡಬಾರ್ದು ಅಂತ ಬರ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ರಚನೆ ಮಾಡಿ ನೀವು ಕೂತ್ರೆ ಒಂದು ನಿಂತರೆ ಒಂದು ಪಟ್ಟ ಮಾಡ್ತಾ ನಮ್ಮಲ್ಲಿ ಧಿಕ್ಕಾರಗಳನ್ನು ಹೇಳ್ತಾ ನಮ್ಮನ್ನು ದೂರ ಇಟ್ಟಿರೋಲ್ಲ ಸಾವಿರಾರು ವರ್ಷಗಳು. ಇವತ್ತು ನಾವು ಕಿತ್ತಾಡಬೇಕಾಗಿಲ್ಲ, ನಾವಿವತ್ತು ಒಂದೇ ಒಂದು ಕೂಗು ಹಾಕಬೇಕಾಗಿದೆ. ನಮಗೆ ಸಮಾನತೆ ಬೇಕು. ಅದೆಂತ ಸಮಾನತೆ? ಅದೆಂತ ಸಮಾನತೆ? ನಮಗೆ ಸಮಾನತೆ ಬೇಕು. ಅದೆಲ್ಲಿಟ್ಟಿದ್ದಾರೆ? ಸಂವಿಧಾನದಲ್ಲಿ. ದಯವಿಟ್ಟು ಒಂದು ನಿಮಿಷ ನೀವು ಡಿಸ್ಟರ್ಬ್ ಮಾಡಿದ್ರೆ ನಾವು ಮಾತಾಡೋಕ್ಕಾಗಲ್ಲ. ಇನ್ನು ಟ್ರೈನ್ ಹತ್ತಿಲ್ಲ, ನಾನು ಹೋಗ್ಲಾ ನಿಮ್ ಕಾರ್ಯಕ್ರಮಕ್ಕೆ ಬರಲ್ಲ, ನಾನು ಹೋಗ್ಲೋ ನಿಮ್ ಕಾರ್ಯಕ್ರಮಕ್ಕೆ ಬರಲ್ಲ. ನಾನು ಅಂಬೇಡ್ಕರ್ ವಾದಿ ಆಗಿದ್ದರಿಂದ ನನ್ನ ಜನರನ್ನ ಮುಖನ್ನ ತೊಳಿಲಿಕ್ಕೆ ಬೇರೆಯವರು ಬರಲ್ಲ, ಯಾವುದೇ ಮಹಾತ್ಮ ಬರಲ್ಲ.